ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಲಾಗ್ಸ್. ಈ ವೀಕೆಂಡು ನಮ್ಮ ಅಪಾರ್ಟ್ಮೆಂಟಲ್ಲೇ ತುಂಬ ಫಂಕ್ಷನ್ಸ್ ಇದೆ. ಹಾಗೆ ಬೆಳಗಿನ ತಿಂಡಿಗೆ ಈ ವಾರ ನಾವೆಲ್ಲೂ ಹೋಗಿಲ್ಲ, ಅಪಾರ್ಟ್ಮೆಂಟಲ್ಲೇ ಸ್ಟಾಲೆಲ್ಲ ಹಾಕಿದ್ದಾರೆ. ಬನ್ನ ಸೈಡಿ ಬರ್ತಾ ಇದ್ನ ರೆಡಿ ರೆಡಿ ನಡಿ 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 ನಡಿ. ಜೀಪ್ ಇದ್ದಲ್ಲ, ಹೌದಲ್ಲೋ ಮರಯ್ಯ, ಮಹೀಂದ್ರ ಜೀಪ್ ಇದ್ದುಲಿ ಅದಾ. ಹೌದಲ್ಲ, ಆಫ್ ರೋಡು ಆನೆನೋ ಇದ್ದುಲಿ. ಇವಾಗ ಸುಮಾರು 9:30 ಆಗಿದೆ. ನೋಡಿ, ನಮ್ಮನ್ನು ಬಿಟ್ಟು ಬೇಗನೆ ಬಂದು ನಮಗಿಂತ ಮುಂಚೆನೇ ತಿಂಡಿ ಎಲ್ಲ ಮಾಡ್ತಿದ್ದಾರೆ. ದೋಸೆ, ಚಿತ್ರಾನ್ನ ಎಲ್ಲ ತೊಗೊಂಡಿದ್ದಾರೆ. ಅಶ್ವಿನ್ಗೆ ಸ್ವಲ್ಪ ಹೊಟ್ಟೆ ಹುಷಾರಿರಲಿಲ್ಲ. ಏನು ತಿಂದರೂ ಸ್ವಲ್ಪ ಒಂದು ತುತ್ತು ಜಾಸ್ತಿ ತಿಂದ್ರೂ ವಾಮಿಟ್ ಆಗೋದು, ಏನೂ ಸೇರ್ತಾ ಇರಲಿಲ್ಲ. ಅದಕ್ಕೆ ನಾನು ಅವನಿಗೆ ಮನೇಲೇ ತಿಂಡಿ ತಿನ್ನಿಸ್ಕೊಂಡು ಬಂದೆ. ಅದಕ್ಕೆ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಲಾಸ್ಟ್ ಇಯರು ತುಂಬಾ ಸ್ಟಾಲ್ ಇತ್ತು, ಬಟ್ ಈ ಸತಿ ಸ್ಟಾಲ್ ಕಡಿಮೆ ಇದ್ರೂ ಒಳ್ಳೊಳ್ಳೆ ಐಟಮ್ಗಳಿದ್ವು. ಬೆಳಗಿನ ತಿಂಡಿಗೆ ಅಂತ ಇಡ್ಲಿ, ಆಮೇಲೆ ದೋಸೆ, ಚಿತ್ರಾನ್ನ, ಆಮೇಲೆ ವಡ, ದಹಿ ವಡ, ಪಡ್ಡು, ಗಸಗಸೆ ಪಾಯಸ, ಜಾಮೂನು, ಪಾವು ಭಾಜಿ ಎಲ್ಲನೂ ಇತ್ತು. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ನಾವು ಇವತ್ತು ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸಿದ್ವಿ. ಹಾಗೆ ನಾನು ಅವರೆಕಾಳು ಉಪ್ಪಿಟ್ಟು ತೊಗೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ಸತಿ ಏನು ಮಾಡಿದ್ರು ಅಂದರೆ, ಸ್ಟಾಲ್ ಅವರೆಲ್ಲ ಮಾತಾಡಿಕೊಂಡು ಕೆಲವೊಂದಷ್ಟು ಜನ ಬ್ರೇಕ್ಫಾಸ್ಟಿಗೆ ಸ್ಟಾಲ್ ಹಾಕಿದರು, ಹಾಗೆ ಕೆಲವೊಂದಷ್ಟು ಜನ ಮಧ್ಯಾಹ್ನ ಲಂಚಿಗೆ ಸ್ಟಾಲ್ ಹಾಕಿದರು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಸ್ಟಾಲ್ ಹಾಕಿದರು. ಈವ್ನಿಂಗ್ ಸ್ನ್ಯಾಕ್ಸಲ್ಲೂ ಕೂಡ ಒಳ್ಳೊಳ್ಳೆ ಐಟಮ್ ಇತ್ತು. ಮಸಾಲೆ ಪೂರಿ, ಪಾನಿಪೂರಿ, ಆಮೇಲೆ ಹಾಟ್ ಚಾಕ್ಲೇಟ್ ಫಡ್ಜು ಎಲ್ಲನೂ ಇತ್ತು. ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಹೋಗಿ ಬಂದ್ವಿ. ಬೆಳಗಿನ ಬ್ರೇಕ್ಫಾಸ್ಟ್ ಸಿಕ್ಕಾಪಟ್ಟೆ ಹೆವಿಯಾಗಿ ಹೋಗಿತ್ತು ಫ್ರೆಂಡ್ಸ್, ಆದ್ದರಿಂದ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ ಆ ದಿನ ಅಂತೂ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಅಶ್ವಿನ್ ಜೊತೆಗೆ ನಾವು ಕೂಡ ಒಂದು ಸ್ಕೂಲಿಗೆ ಹೋದ್ವಿ. ಅಪ್ಪ ಅಮ್ಮ ಬಂದಿದ್ದಾರಂತ ಖುಷಿಯಲ್ಲಿ ಸ್ಕೂಲೆಲ್ಲ ತೋರಿಸ್ತಾ ಇದ್ದ. ಹಾಗೆ ಅವ್ರ ಕ್ಲಾಸ್ ಟೀಚರು ಅವನ ಬಗ್ಗೆ ಒಂದು ಸ್ಮಾಲ್ ಆಗಿ ನೋಟ್ ಬರೆದಿದ್ದಾಳೆ. ನೋಡಿ ಯಾವ ಥರ ಇತ್ತು ಅಂತ. ಎಷ್ಟು ಕಾರ್ ಇದ್ದು? 7, 8, 9, 10 ಕಾರ್ ಇದ್ದ. ಆಮೇಲೆ ನೆಕ್ಸ್ಟು ಇದೆಂತದು? ಯಾರು ಮಾಡಿದ್ದ? ನೀನೇ ಮಾಡಿದ್ದ? ನೀ ಮಾಡಿದ್ದ? ಅವನೇ ಮಾಡಿದ್ದ? ನೀನೇ ಮಾಡಿದ್ದ? ಯಾವ ಕಲರ್ ಅದು? ಯಾವ ಕಲರ್? ಬಾ ಹೇಳ್ಬಾ. ಇಂಥದ ಬಾ ಕೂತ್ಕೋ, ಹೇಳು ಬಾ. ಕಡೆಗೆ ಇದು ಇದನ್ನ ನೋಡಿಲ್ಲ. ಎ ಫಾರ್ ವಾಟ್ ಬಂಗಾರಿ? ಎ ಫಾರ್ ಏನು? ಎ ಫಾರ್ ಏನು ಹೆಸರು? ಅಶ್ವಿನ್. ನಮ್ಮ ಕಂಟ್ರಿ ಯಾವುದು ಬಂಗಾರಿ? ವಿಚ್ ಇಸ್ ಅವರ್ ಕಂಟ್ರಿ? ಅಶ್ವಿನ್, ಕಂಟ್ರಿ ಯಾವುದು? ನಮ್ಮ ಕಂಟ್ರಿ ಇಂಡಿಯಾ. ಸ್ಟೇಟ್ ಮೋದಿ ತಾತ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದೇ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಇದೆ ನಮ್ಮ ಸ್ಟೇಟ್ ಯಾವುದು ಬಂಗಾರಿ? ಅಲ್ಲ, ಮೋದಿ ತಾತ ಕ್ವಶನ್ ಅದೇ ಇರ್ಬೇಕು ನನ್ನ ಪ್ರಕಾರ. ಅದಕ್ಕಾಗ ತಲೆ ಹಂಗಿದೆ. ಸನ್. ಓಕೆ, ಕಡೆ ನೆಕ್ಸ್ಟ್ ಮೋದಿ ಯಾರಂತ ಎಲ್ಲಿ ಯಾವ ಫೋಟೋ ಕೇಳ್ರು ಐಡೆಂಟಿಫೈ ಮಾಡ್ತಾರೆ. ಜಾಣ ಬಂಗಾರಿ. ಇದು ರೆಡ್ ರೆಡ್ ಬಂದ್ರೆ ಹೆಂಗ್ ಮಾಡ್ತೀವಿ? ಲಾಸ್ಟ್ ಟೈಮ್ ಮಾಡಿದ್ದು. ಲಾಸ್ಟ್ ಟೈಮ್ ಇದು ಎಲ್ಲೋ ಬಂದ್ರೆ ಸ್ಲೋಲಿ ರೆಡಿ. ಫಾಸ್ಟ್ ಹೋಗಲ್ಲ ಮಗ. ಹಾ, ಇದು ಫ್ರೂಟ್ಸ್ ಎಂತೆಂತ ಇದ್ದು ನನಗೆ. ಹಾ, ಇದೆಂತ? ಹಾ ಹಾ, ಇದು ಅವನೇ ಮಾಡಿದ್ದ ಇಷ್ಟೊಂದು. ತಮ್ ಪ್ರಿಂಟಿಂಗ್ ನಾನು ಕೈ ಇಟ್ಕೋತೀನಿ. ತಮ್ ಪ್ರಿಂಟ್ ಅವನು ಇದು ಅಂದ್ರೆ ಎಲ್ಲ ಕಡೆ ಹಚ್ತಾರೆ ಅದು. ಅವ್ರ ಅತ್ತೆಗೆ ಗೊಬ್ಬೆಗೆ ಅದು ಒಂದ್ ಸ್ವಲ್ಪ ಅವ್ನಿಗೆ ಅದೊಂದ್ ಸ್ವಲ್ಪ ಡೈಲಿ ನೀವೇ ಹೇಳ್ಬೇಕು. ನಾವ್ ಹೇಳಿದ್ರೆ
ಬೈತಾರಂಗಿಲ್ಲ ಅತ್ತೆಗಂಗ್ಲ ಇದೆಲ್ಲ ಫುಲ್ ಗಿಚ್ ಗಿಚ್ ಇಡ್ತಾ ಈಗ ಈಗ ಪರವಾಗಿಲ್ಲ ಸ್ವಲ್ಪ ಇಲ್ಲಿ ಇಡೀ ಪೇಜ್ಗೂ ಆಜು ಬನಾನ ಸ್ಕ್ರಿಪ್ಟಿಂಗ್ ಮಾಡ್ತಾನೆ ಬಟ್ ಓಕೆ ಒಂಚೂರು ಹೆಂಗ್ ಮಾಡ್ತೀವಿ ಬಂಗಾರಿ ಕ್ವಾಕ್ ಕ್ವಾಕ್ ಅಂತ ಹೆಂಗ್ ಹೋಗುತ್ತದು ನೀರಲ್ಲಿ ಕ್ವಾಕ್ ಕ್ವಾಕ್ ಪಿಕಾಕ್ ಅಂಡ್ ಕ್ರೇನ್ ಸ್ಟೋರಿ ಹೇಳು ನೋಡೋಣ ಏನ್ ಮಾಡ್ತಿತ್ತು ಪಿಕಾಕು ವಾಕಿಂಗ್ ಅರೌಂಡ್ ಲೈಕ್ ಆಮೇಲೆ ಯಾರು ಬಂದ್ರು ಅಲ್ಲಿ ಏನ್ ಮಾಡ್ತಾಯಿತ್ತು ಐ ಆಮ್ ಸೋ ಏನಂತ ಹೇಳ್ತಾ ಇರುತ್ತೆ ಅದು ಪಿಕಾಕ್ ಪಿಕಾಕ್ ಏನಂತ ಹೇಳ್ತಿರುತ್ತೆ ಐ ಆಮ್ ಸೋ ಏನ್ ಹೇಳ್ತದು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಶ್ವಿನ್ ಸಿ ಮೈ ಬ್ರದರ್ಸ್ ಇದು ನೋಡಿ ಇದು ಯಾರ ಕೈ ಒಂದೇ ಇಡ್ಸ್ಬಿಟ್ಟು ಒಂದ್ ಸ್ವಲ್ಪ ಅವನಿಗೆ ಮತ್ತೆ ಇನ್ನೊಂದೇನಂದ್ರೆ ಡ್ಯಾನ್ಸ್ ಮಾತ್ರ ಮಾಡ್ತಾ ಇಲ್ಲ ಏನಂದ್ರೆ ಮಿಂಗಲ್ ಆಗ್ಬೇಕು ನೋಡಿ. ಡ್ಯಾನ್ಸ್ ಮಾತ್ರ ಮಾಡ್ತಾ ಇಲ್ಲ ಇನ್ನು ಹಿಂಗೇ ಸುಮ್ಮನೆ ಅಲ್ಲಾಡ್ತಾ ಇಲ್ಲ ಮನೇಲಿ ಮಾಡ್ತಾರೆ ಡ್ಯಾನ್ಸ್. ಡ್ಯಾನ್ಸ್ ಕೊಟ್ಟಿದ್ದೇವೆ In fact, all the kids in the class also know they're doing it. So by then, nursery ಬರೋಷ್ಟರಲ್ಲಿ orally ಹೇಳಕ್ ಶುರು ಮಾಡಿ. ಅವರು ಟ್ವಿನ್ಸ್ ಇದಾರಲ್ಲ ಅವ್ರು ಸ್ಟಾರ್ಟಿಂಗ್ ಅಷ್ಟೇ ಇರಲಿಲ್ಲ, ಈಗ ಚೆನ್ನಾಗಿ ಪಿಕ್ ಆಗ್ಬಿಟ್ಟಿದ್ದಾರೆ. ಟ್ವಿನ್ಸ್ In fact, Shrinika ತುಂಬಾ ಪಿಕಪ್ ಆಗಿದ್ದಾರೆ. ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ರೆಸ್ಪಾಂಡ್ ಮಾಡಿಲ್ಲ. ಹೌದು, ಅವ್ರು ಅಲ್ಲೂ ನೋಡ್ತೀವಲ್ಲ ಜಾಸ್ತಿ ಮಾಡ್ತಾರಲ್ಲ, ಈಗ ತುಂಬಾ ಸ್ಕೂಲ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನೋಡಿದ್ರಲ್ಲ ಅಶ್ವಿನ್ ಸ್ಕೂಲೆಲ್ಲ ಹೇಗಿತ್ತು ಅಂತ, ಯಾವ ಥರ ಎಲ್ಲ ಆಟ ಆಡ್ತಾ ಇದ್ದ ಅಂತ. ಹಾಗೆ ಕೆಳಗಡೆ ಫ್ರೆಂಡ್ಸ್ ಜೊತೆಲ್ಲ ಆಟ ಆಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾರು 1 ಗಂಟೆ ಆಗಿದೆ. ಹಾಗೆ ಈವ್ನಿಂಗು ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಇತ್ತು ಫ್ರೆಂಡ್ಸ್. ಮಕ್ಕಳದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳದ್ದು ಫ್ಯಾನ್ಸಿ ಡ್ರೆಸ್ ಇತ್ತು, ಹಾಗೆಯೇ ಡ್ಯಾನ್ಸು, ಮ್ಯೂಸಿಕ್ಕು, ಆಮೇಲೆ ಮಕ್ಕಳೇ ಆ್ಯಂಕ್ರಿಂಗ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಆ್ಯಂಕ್ರಿಂಗ್ ಮಾಡ್ತಾರೆ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು. ಈ ಪುಟಾಣಿಗಳದ್ದು ಡ್ಯಾನ್ಸ್ ನೋಡೋಕ್ಕೆ ಚಂದ. ಅವ್ರು ಒಬ್ಬೊಬ್ರು ಒಂದೊಂಥರ ಸ್ಟೆಪ್ಸ್ ಹಾಕಿದ್ರು ಅವರು ಡ್ಯಾನ್ಸ್ ನೋಡೋಕ್ಕೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟು ಇಷ್ಟು ದೊಡ್ಡ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರಲ್ಲ, ಅವ್ರು ಮಾತ್ರ ರಿಯಲಿ ಗ್ರೇಟ್. ಎಷ್ಟೊಂದು ಪೇಷನ್ಸ್ ಇರಬೇಕಲ್ವ ಅವರಿಗೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ರಲ್ಲಿ ನಿಂತ್ಕೊಂಡ್ರೆ ಇನ್ನೊಬ್ರೆಲ್ಲ ಓಡಿ ಹೋಗ್ತಾ ಇರ್ತಾರೆ. ಎಲ್ಲರನ್ನೂ ಕರ್ಕೊಬಂದು ನಿಲ್ಲಿಸಿ ಡ್ಯಾನ್ಸ್ ಮಾಡಿಸಿ, ಹಬ್ಬ ನಂಗೆ ಕೇಳೋಷ್ಟೊತ್ತಿಗೆ ಸುಸ್ತಾಗಿಬಿಡ್ತೀವಿ ನಾವಂತೂ. ಚಿಕ್ಕ ಮಕ್ಕಳಂತೂ ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡೋರು, ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಾತಾಡೋರು. ಹಬ್ಬ ನಮ್ಮ ಮಗ ಅಂತೂ ಯಾವಾಗ ಇಷ್ಟಲ್ಲ ದೊಡ್ಡವನಾಗಿ ಈ ಥರ ಎಲ್ಲ ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡ್ತಾನೋ. ನಾನಂತೂ ಕ್ಯೂರಿಯಾಸಿಟಿಯಿಂದ ತುಂಬ ಕಾಯ್ತಾ ಇದ್ದೀನಿ. ಹಾಗೆ ಊಟ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ವಿ ನಮ್ಮ ನೆಕ್ಸ್ಟ್ ರೋಡಲ್ಲಿ, ಅಂದರೆ ನಮ್ಮ ಕಸಿನ್ ಮನೆ ಹತ್ರ ಜಾತ್ರೆ ನಡೀತಾ ಇತ್ತು. ಆ್ಯಕ್ಚುಲಿ ಜಾತ್ರೆ ನಡೀತಾ ಇತ್ತು ಅನ್ನೋಕ್ಕಿಂತ ನನ್ನ ಕಸಿನ್ ಹಸ್ಬೆಂಡ್ದು ಮತ್ತು ಮಗದು ಯಕ್ಷಗಾನ ಇತ್ತು. ಯಕ್ಷಗಾನ ನೋಡೋಕ್ಕೆ ಅಂತ ನಾವು ಹೋದ್ವಿ. ಅಲ್ಲಿ ಹೋಗಿ ನೋಡಿದರೆ ಜಾತ್ರೆ ಪೇಟೆ ಥರ ಎಷ್ಟೊಂದು ಅಂಗಡಿಗಳು ಬಂದಿತ್ತು. ಅಶ್ವಿನ್ ಅಂತೂ ಹೋದ ತಕ್ಷಣ ಆ ಜಂಪಿಂಗ್ ಒಳಗೆ ಅದು ಏನು ಹೇಳ್ತಾರೋ ಗೊತ್ತಿಲ್ಲ, ಅದನ್ನ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದು ಅಲ್ಲದೆ ಅಶ್ವಿನಿಗೆ ಗೊತ್ತಿರೋರು ಮಕ್ಕಳು ಬೇರೆ ಇದ್ದರು, ಅವ್ರ ಜೊತೆಗೆ ಚೆನ್ನಾಗಿ ಆಟ ಆಡ್ದ ಅಲ್ಲಿ.
ಕಾಣ್ತಾ ಇಲ್ಲ ನಮ್ಗೆ ಕಾಣ್ತಾ ಇಲ್ಲ ಅವರು ಮೊಬೈಲ್ ಮೇಲೆ ಸಮ್ಮಿತ್ ಅಂತ ನನ್ನ ಅತ್ತಿಗೆ ಮಗಂದು ಯಕ್ಷಗಾನ ಇತ್ತು. ನೋಡಿಕೊಂಡು ನಾವು ಅಂಗಡಿ ಸಾಲೆಲ್ಲ ಸುತ್ತಾಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ 9:30 ಆಗೋಗಿತ್ತು. ಆವಾಗ ಎಲ್ಲನೂ ಕ್ಲೋಸ್ ಮಾಡ್ತಾ ಇದ್ದರು. ನಮಗೆ ಗೊತ್ತೇ ಇಲ್ಲ ಇಷ್ಟೊಂದೆಲ್ಲ ಅಂಗಡಿ ಇದೆ ಅಂತ. ಬಟ್ಟೆ ಅಂಗಡಿನ ಇಯರಿಂಗ್ ಅಂಗಡಿನ ಅಂತ ಅಂದ್ಕೊಂಡೆ. ಬಟ್ ನಾನು ಅಲ್ಲಿ ಹೋಗಿ ಆ ನೈಟಲ್ಲಿ ಮತ್ತೆ ಶಾಪಿಂಗ್ ಮಾಡ್ಕೊಂಡು ಬಂದೆ. ಬಟ್ಟೆಗಳ ಕಂಡ ತಕ್ಷಣ, ಇಯರಿಂಗ್ಸ್ ಎಲ್ಲ ಕಂಡ ತಕ್ಷಣ ಬಿಡೋಕ್ಕೆ ಮನಸ್ಸು ಬರಲ್ಲ. ಬಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಾರಿ ಎಲ್ಲ ತುಂಬ ಚೆನ್ನಾಗಿದ್ದು, ಹಾಗೆ ದೂರಿಂದ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ನನ್ನ ಕಸಿನ್ ಹೇಳಿದ್ಲು ನಾರ್ಮಲ್ ರೇಟಿಗೆ ಅಂದರೆ ರೀಸನೇಬಲ್ ರೇಟಿಗೆ ಸಾರಿ ಕೂಡ ಒಳ್ಳೊಳ್ಳೆದಿದ್ವು ಅಂತ. ಇಯರಿಂಗ್ಸು, ಜ್ಯುವೆಲರಿ, ಅದು ಇದು ಅಬ್ಬಾ ಕೇಳಬೇಕಾ. ಅದು ನಮ್ಮಂಥ ಹೆಣ್ಮಕ್ಳಿಗಂತೂ ಮ್ಯಾಚಿಂಗ್ ಇಯರಿಂಗ್ಸು, ಸರ, ಬಳೆ, ಅದು ಇದು ಅಂತ ಎಷ್ಟು ತೊಗೊಂಡ್ರೂ ಸಾಕಾಗಲ್ಲ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಲ್ವಾ. ಸುಮ್ಮನೆ ನೋಡೋಕ್ಕೆ ಅಂತ ಹೋದವನೇ ಜೇಬಲ್ಲಿರೋ ಅರ್ಧ ದುಡ್ಡು ಖಾಲಿ ಮಾಡ್ಕೊಂಡು ಬಂದೆ. ಇನ್ನೇನಾದರೂ ತೊಗೊಳಕ್ಕೆ ಅಂತ ಹೋಗ್ಬಿಟ್ಟಿದ್ರೆ ಅದೋ ಗತಿ. ಇನ್ನೂ ಹೀಗೆ ಅಂಗಡಿ ಸಾಲೆಲ್ಲ ಸುತ್ತಾ ಇದ್ದರೆ ಅಷ್ಟೇ, ನನ್ನ ಹಸ್ಬೆಂಡ್ ಅಂತೂ ಬೈತಾರಪ್ಪ. ನಾನಂತೂ ಮನೆ ಕಡೆ ಹೊರಡ್ತೀನಿ. ನೀವು ಮಿಸ್ ಮಾಡದೆ ವಾಣಿಸ್ ವ್ಲಾಗ್ನ ನೋಡ್ತಾ ಇರಿ. ಹಾಗೆ ನೆಕ್ಸ್ಟ್ ವೀಕು ಮತ್ತೊಂದು ವೀಕೆಂಡ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್.